ನಮ್ಮ ಊರಿನಲ್ಲಿ ಈಗ ಕಾಡು ಮಾವಿನ ಹಣ್ಣಿನ ಸೀಸನ್. ಕಾಡು ಮಾವಿನ ಹಣ್ಣಿನಿಂದ ಮಾಡುವ ಹಲವಾರು ರೆಸಿಪಿಗಳಲ್ಲಿ ಹಸಿ ಗೊಜ್ಜು ಕೂಡ ಒಂದು. ಬೇಯಿಸಿಕೊಳ್ಳುವ ಅಗತ್ಯವೂ ಇಲ್ಲದ ಇದನ್ನು ಬಹಳ ಸುಲಭವಾಗಿ ಮಾಡಬಹುದು. ಅನ್ನದೊಂದಿಗೆ ಕಲಸಿ ಉಣ್ಣಲು ಬಹಳ ರುಚಿ. ಕಾಡುಮಾವು ಹಸಿ ಗೊಜ್ಜು. ಹಣ್ಣಾಗಿರುವ ಕಾಡುಮಾವುಗಳನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು. ತೊಟ್ಟು ತೆಗೆದು ಸಿಪ್ಪೆಯನ್ನು ಬಿಡಿಸಿಕೊಳ್ಳಬೇಕು. ಮಳೆ ಬಂದ ನಂತರ ಸಿಗುವ ಹಣ್ಣುಗಳಲ್ಲಿ ಹುಳಗಳು ಅಥವಾ ಹುಳದ ಮೊಟ್ಟೆಗಳು ಇರುವ ಸಂಭವ ಇರುತ್ತವೆ, ಗಮನಿಸಿಕೊಳ್ಳಿ. ಸಾಮಾನ್ಯವಾಗಿ ಹುಳದ ಮೊಟ್ಟೆಗಳು ಸಿಪ್ಪೆಯಲ್ಲಿ ಅಂಟಿಕೊಂಡಿರುತ್ತವೆ. ಈ ಹಸಿ ಗೊಜ್ಜು ಮಾಡಲು ಕಾಡುಮಾವು ಚೆನ್ನಾಗಿ ಹಣ್ಣಾಗಿರಬೇಕು, ಮೃದುವಾಗಿರಬೇಕು. ಕಾಯಿ ಅಥವಾ ಗಟ್ಟಿಯಾಗಿರುವ ಅರೆಹಣ್ಣುಗಳನ್ನು ಈ ಹಸಿಗೊಜ್ಜು ಮಾಡಲು ಬಳಸಬೇಡಿ. ಹಸಿಗೊಜ್ಜು ಮಾಡಲು ಹುಳಿ ಸಿಹಿ ಹದವಾಗಿ ಬೆರೆತ ಹಣ್ಣುಗಳು ರುಚಿಯಾಗಿರುತ್ತವೆ. ಅದರಲ್ಲೂ ಜಾಸ್ತಿ ತಿರುಳು ಇರುವ ಕಾಡು ಮಾವಿನ ಹಣ್ಣು ಸಿಕ್ಕಿದರೆ ಚೆನ್ನಾಗಿರುತ್ತದೆ. ಅಗತ್ಯವಿರುವಷ್ಟು ಹಣ್ಣು ಮತ್ತು ಅದರ ಸಿಪ್ಪೆ ಬೇರೆ ಬೇರೆ ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು. ಹಣ್ಣುಗಳಿಗೆ ಹುಡಿ ಮಾಡಿದ ಅಥವಾ ತುರಿದ ಬೆಲ್ಲವನ್ನು ಹಾಕಿಕೊಳ್ಳಬೇಕು. ಕಾಡು ಮಾವಿನ ಒಂದೊಂದು ಮರದ ಹಣ್ಣುಗಳು ಬೇರೆ ಬೇರೆ ರೀತಿ ಹುಳಿ, ಸಿಹಿ ಹಾಗೂ ಪರಿಮಳವನ್ನು ಹೊಂದಿರುತ್ತದೆ. ಆಯಾ ಹಣ್ಣಿನ ರುಚಿಗೆ ಅನುಸಾರವಾಗಿ ಹುಳಿಯನ್ನು ಸರಿದೂಗಿಸುವಷ್ಟು ಬೆಲ್ಲವನ್ನು ಸೇರಿಸಿಕೊಳ್ಳಿ. ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಿ. ಹಣ್ಣಿಗೆ ಸರಿಯಾಗಿ ಸಿಹಿ ಹೀರಿಕೊಳ್ಳುವಂತೆ ಹಣ್ಣನ್ನು ಚೆನ್ನಾಗಿ ಕಿವುಚಿಕೊಳ್ಳಬೇಕು. ಚೆನ್ನಾಗಿ ಬೆರೆಸಿಕೊಳ್ಳಿ. ಅವರವರ ಖಾರದ ರುಚಿಗೆ ಅನುಸಾರವಾಗಿ ಸೂಜಿ ಮೆಣಸು ಅಥವಾ ಹಸಿಮೆಣಸನ್ನು ಜಜ್ಜಿಕೊಳ್ಳಿ. ಸಾಧ್ಯವಿದ್ದರೆ ಬೆರಳುಗಳಲ್ಲಿಯೇ ಮೆಣಸನ್ನು ನುರಿದು ಕೂಡ ಸೇರಿಸಬಹುದು. ಚೆನ್ನಾಗಿ ಮಿಶ್ರ ಮಾಡಿ. ಇಷ್ಟವಿದ್ದಲ್ಲಿ ಸ್ವಲ್ಪ ಸಿಪ್ಪೆಗಳನ್ನು ಕೂಡ ತುಂಡು ಮಾಡಿ ಸೇರಿಸಿಕೊಳ್ಳಬಹುದು. ಸಿಹಿ, ಉಪ್ಪು, ಖಾರ ಚೆನ್ನಾಗಿ ಹೀರಿಕೊಳ್ಳಲು ಹಣ್ಣನ್ನು ಕಿವುಚಿಕೊಳ್ಳುವುದು ಮತ್ತು ಬೆರೆಸಿದ ನಂತರ ಸ್ವಲ್ಪ ಹೊತ್ತು ಮುಚ್ಚಿಡುವುದು ಅಗತ್ಯ. ಎಲ್ಲ ಚೆನ್ನಾಗಿ ಬೆರೆಸಿ ಕನಿಷ್ಠ 1 ಗಂಟೆ ಮುಚ್ಚಿಡಬೇಕು. ಉಳಿದ ಸಿಪ್ಪೆಗಳಿಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಿವುಚಿಕೊಂಡು ರಸ ತೆಗೆದುಕೊಳ್ಳಬೇಕು. ಸಿಪ್ಪೆಯಲ್ಲಿ ತಿರುಳಿನ ಅಂಶ ಜಾಸ್ತಿ ಇದ್ದಲ್ಲಿ 1-2 ಬಾರಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ರಸ ಕಿವುಚಿಕೊಳ್ಳಬಹುದು. ಆದರೆ ರಸ ಆದಷ್ಟು ದಪ್ಪವಾಗಿಯೇ ಇದ್ದರೆ ಒಳ್ಳೆಯದು. ಒಮ್ಮೆಗೆ ಜಾಸ್ತಿ ನೀರು ಸೇರಿಸುವುದು ಬೇಡ.
ಹಣ್ಣುಗಳಿಗೆ ಸಿಹಿ ಖಾರ ಚೆನ್ನಾಗಿ ಹೀರಿಕೊಂಡ ನಂತರ ಉಳಿದ ರಸವನ್ನು ಸೇರಿಸಬೇಕು. ರಸವನ್ನು ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿಕೊಳ್ಳಬೇಕು. ಈ ಗೊಜ್ಜನ್ನು ಜಾಸ್ತಿ ತೆಳ್ಳಗೆ ಮಾಡುವುದು ಬೇಡ. ಬೇಕಿದ್ದರೆ ಎಲ್ಲ ರಸವನ್ನು ಸೇರಿಸಿಕೊಳ್ಳಬಹುದು ಅಥವಾ ಉಳಿದ ರಸವನ್ನು ತಾಜಾ ಹಣ್ಣಿನ ಶರಬತ್ತು ಮಾಡಲು ಬಳಸಬಹುದು. ತಾಜಾ ಹಣ್ಣಿನ ಶರಬತ್ತು ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ಇದೆ, ಗಮನಿಸಿಕೊಳ್ಳಿ. ತೆಂಗಿನ ಎಣ್ಣೆ, ಕೆಂಪು ಒಣಮೆಣಸು, ಸಾಸಿವೆ ಹಾಕಿ ಚಟಪಟ ಮಾಡಿ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಒಗ್ಗರಣೆ ಕೊಟ್ಟ ಮೆಣಸನ್ನು ಬೆರಳಿನಿಂದಲೇ ಅಥವಾ ಚಮಚದ ಸಹಾಯದಿಂದ ಚೆನ್ನಾಗಿ ನುರಿದುಕೊಳ್ಳಿ. ಇದರಿಂದ ಖಾರದ ಘಮ ವಿಶೇಷವಾಗಿ ಬರುತ್ತದೆ. ರುಚಿಯಾದ ಸಿಹಿ ಹುಳಿ ಖಾರ ಬೆರೆತ ಹಸಿ ಗೊಜ್ಜು ಅನ್ನದೊಂದಿಗೆ ಕಲಸಿ ಉಣ್ಣಲು ಭಾರಿ ರುಚಿ. ಕಾಡುಮಾವು ಹಸಿ ಗೊಜ್ಜು.